ಹಬ್ಬಬ್ಬಾ ಏನ್ ಡಾನ್ಸು, ಏನ್ ಸ್ಟೆಪ್ಸು, ಏನ್ ಮೋಜು, ಏನು ಮಸ್ತಿ ನೋಡೋಕೆ ಎರಡು ಕಣ್ಗಳು ಸಾಕಾಗ್ತಿರ್ಲಿಲ್ಲ ಕಣ್ರಿ. ಹೌದು ವೀಕ್ಷಕರೇ, ಇದು ಮೊನ್ನೆ ಆಗಸ್ಟ್ 27ರ ರಾತ್ರಿ ಹೊಸಪೇಟೆ ರಸ್ತೆಯ ಗುರು ಫಂಕ್ಷನ್ ಹಾಲ್ ನಲ್ಲಿ ನಡೆದ ರಾಜ್ಯಸಭಾ ಸದಸ್ಯ ಡಾಕ್ಟರ್ ನಾಸೀರ್ ಹುಸೇನ್ ರವರ ಅದ್ದೂರಿ ಹುಟ್ಟು ಹಬ್ಬದ ಝಲಕ್ ಕಣ್ರಿ. ಇದು ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಜ್ಯವನ್ನ ಪ್ರತಿನಿಧಿಸಿ ಪಾರ್ಲಿಮೆಂಟ್ಗೆ ಆಯ್ಕೆಯಾದ ಬಳ್ಳಾರಿಯ ನಾಸೀರ್ ಹುಸೇನ್ ರವರ ಬರ್ತ್ಡೇ ಸೆಲೆಬ್ರೇಷನ್ ನಲ್ಲಿದ್ದ ನೃತ್ಯ ವೀಕ್ಷಕರೇ. ಇದು ರಾಜ್ಯದ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದ ತತ್ತರಿಸಿ ಹೋಗಿರುವ ಕೊಡಗು ಜಿಲ್ಲೆಯ ನೆರೆ ಸಂತ್ರಸ್ತರ ಬದುಕು ಮಳೆಯ ರೌದ್ರಾವತಾರಕ್ಕೆ ಬೀದಿ ಪಾಲಾಗಿದೆ. ಇಂತಹ ನೆರೆ ಸಂತ್ರಸ್ತರಿಗೆ ಇಡೀ ರಾಜ್ಯವೇ ಸಹಾಯದ ಹಸ್ತಚಾಚಿ ಮಾನವೀಯತೆ ತೋರುತ್ತಿರುವ ಈ ಸಂದರ್ಭದಲ್ಲಿ ಓರ್ವ ಜನಪ್ರತಿನಿಧಿ ಹಾಗೂ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿ ರಾಜ್ಯಸಭೆಗೆ ಆಯ್ಕೆಯಾದ ಡಾಕ್ಟರ್ ನಾಸೀರ್ ಹುಸೇನ್ ರವರು ಈ ರೀತಿ ಮೋಜು ಮಸ್ತಿಯಿಂದ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ಹಾಗಂತ ಹುಟ್ಟು ಹಬ್ಬ ಆಚರಣೆ ಮಾಡೋದು ತಪ್ಪು ಅಂತ ನಾವು ಹೇಳುತ್ತಿಲ್ಲ. ಆದ್ರೆ ಇಡೀ ರಾಜ್ಯದ ಜನಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಪ್ರಜ್ಞಾವಂತ ನಾಗರಿಕರು ಕೊಡಗು ಸಂತ್ರಸ್ತರಿಗೆ ಪರಿಹಾರ ನಿಧಿ ಅಂತ ಸಂಗ್ರಹಿಸಿ ಸಹಾಯ ಹಸ್ತ ಚಾಚುತ್ತಿರುವ ಈ ಸಂದರ್ಭದಲ್ಲಿ ಓರ್ವ ಜನಪ್ರತಿನಿಧಿ ರಾಜ್ಯವನ್ನ ಪ್ರತಿನಿಧಿಸಿ ರಾಜ್ಯಸಭೆಗೆ ಆಯ್ಕೆಯಾದ ವ್ಯಕ್ತಿ ಈ ರೀತಿ ಆಡಂಬರದಿಂದ ಮೋಜು ಮಸ್ತಿ ಡ್ಯಾನ್ಸ್ ಗಳೊಂದಿಗೆ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿ ಇನ್ನೊಂದು ವಿಚಾರ ನೆನಪಿರಲಿ ವೀಕ್ಷಕರೇ, ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಓರ್ವ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಾಗಿ ಈ ರಾಜ್ಯವನ್ನ ಪ್ರತಿನಿಧಿಸಿ ರಾಜ್ಯಸಭೆಗೆ ಆಯ್ಕೆಯಾದ ವ್ಯಕ್ತಿ. ಇಂತಹ ವ್ಯಕ್ತಿ ಈ ರೀತಿ ಮೋಜು ಮಸ್ತಿಯಿಂದ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿರುವುದು ಕಾಂಗ್ರೆಸ್ ಪಕ್ಷದ ದೌರ್ಭಾಗ್ಯ ಅನ್ನೋದು ವಿಧಿ ಇಲ್ಲ ಬಿಡಿ. ಇನ್ನು ಈ ಹುಟ್ಟು ಹಬ್ಬದ ಪಾರ್ಟಿಯಲ್ಲಿ ನಮ್ಮ ಬಳ್ಳಾರಿಯ ಬುಡದ ಮಾಜಿ ಅಧ್ಯಕ್ಷ ಹುಮಾಯೂನ್ ಖಾನ್ ಕೌಲ್ಬಾಜಾರ್ ಓರ್ವ ಪಾಲಿಕೆಯ ಸದಸ್ಯ ಅಕ್ಬರ್ ಹಾಗೂ ಇನ್ನಿತರ ಜನಪ್ರತಿನಿಧಿಗಳು ಈ ಪಾರ್ಟಿಯಲ್ಲಿ ಕುಣಿದು ಕುಪ್ಪಳಿಸಿದ್ದು ಬಳ್ಳಾರಿ ನಾಗರಿಕರ ಟೀಕೆಗೆ ಗುರಿಯಾಗಿದ್ದಾರೆ. ಇನ್ನು ಇವರು ನಮ್ಮ ನಾಯಕರು, ನಮ್ಮ ಜನಪ್ರತಿನಿಧಿಗಳು ಇಂತಹ ನಾಯಕರನ್ನು ಏನನ್ನಬೇಕು ಅರ್ಥವಾಗುತ್ತಿಲ್ಲ. ಕ್ಯಾಮರಾಮನ್ ಕಲಾಂದಾರ್ ಜೊತೆ ಯಾಲ್ಪಿ ವಾಲಿಬಾ, ಜಾಕಿ ನ್ಯೂಸ್, ಬಳ್ಳಾರಿ. ಹಬ್ಬಬ್ಬಾ ಏನ್ ಡಾನ್ಸ್